बसवेश्वर मूर्ती चोरी प्रकरणात गुजरातमधील तिघांना अटक. 52,70,000चा मुद्देमाल जप्त. मुद्देबिहाळ तालुक्यातील बसरकोड येथील श्री पवाड बसवेश्वर मंदिरातून चोरीस गेलेल्या सुमारे 52 लाख रुपये किमतीच्या चांदीच्या बसवेश्वर मूर्ती चोरीचा मुद्देबिहाळ पोलिसांनी अवघ्या काही दिवसात छडा लावत गुजरातमधील तिघा आरोपींना अटक केली आहे. आरोपींकडून मूर्तीचे तुकडे, वितळवलेली चांदी, रोख रक्कम, मोबाईल फोन, कार आणि चोरीसाठी वापरण्यात आलेली साधने असा एकूण 52,70,000 रुपयांचा मुद्देमाल जप्त करण्यात आला आहे. बेळगाव उत्तर विभागाचे IGP संदीप पाटील व विजयपूर जिल्हा पोलीस अधीक्षक लक्ष्मण निंबर्गी यांनी गुरुवारी पत्रकार परिषदेत ही माहिती दिली. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಅಪರಾಧಿಗಳು ಜೂನ್ ತಿಂಗಳಲ್ಲೇ ಒಂದು ಸಾರಿ ಬಂದು ಹೋಗಿ ದೇವಸ್ಥಾನದ ಒಂದು ಸಂಪೂರ್ಣವಾದಂಥ ವಿವರವನ್ನು ಮತ್ತು ರೆಕ್ಕಿ ಮಾಡಿರ್ತಾರೆ. ಎಂಟ್ರಿ ಹೇಗಿದೆ, ಎಕ್ಸಿಟ್ ಹೇಗಿದೆ, ಮತ್ತು ಮೂರ್ತಿ ಹೇಗಿದೆ, ಯಾವ ರೀತಿ ಇಟ್ಟಿದ್ದಾರೆ, ಸೊ ಇವನ್ನೆಲ್ಲವನ್ನು ಕೂಡ ಅವರು ತಿಳ್ಕೊಂಡು ಹೋಗಿರ್ತಾರೆ. ಮತ್ತು ಈ ಆರೋಪಿಗೆ ಚಿತ್ರದುರ್ಗದ್ದು ಲಿಂಕ್ ಇರುತ್ತೆ. ಸೊ ಅವನು ಈ ರಸ್ತೆಯಲ್ಲಿ ಹೋಗಿ ಬಂದು ಮಾಡಿದ್ದು ಇದೆ ಮುಂಚೆನೂ ಕೂಡ. ಸೊ ಈ ಹೈವೇ ಮೇಲೆ ಹೋಗಿ ಬಂದು ಮಾಡಿರೋದ್ರಿಂದ ಈ ದೇವಸ್ಥಾನ ಕಳ್ಳತನ ಮಾಡೋದೊಂದು ಹ್ಯಾಬಿಟು ಇದೆ. ಯಾಕಂದರೆ ಅವನ ಮೇಲೆ ಒಂದು 5-6 ಕೇಸುಗಳು ಈಗಾಗಲೇ ರಾಜಸ್ಥಾನ ಮತ್ತು ಗುಜರಾತ್ನಲ್ಲಿ ಆಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಬಸರಕೋಡಿಗೆ ವಿಸಿಟ್ ಕೊಟ್ಟಾಗ ಈ ಟೆಂಪಲ್ ತಾವು ನೋಡಿದರೆ ಆ ಮೂರ್ತಿಯನ್ನು ಜಸ್ಟ್ ಲಿಫ್ಟ್ ಮಾಡಿ ಇಡೋ ರೀತಿ ಇದೆ. ಸೊ ಅಂದರೆ ಇದು ನಾಟ್ ಫಿಕ್ಸ್ ಮಾಡಿಲ್ಲ ಅದನ್ನು. ಸೊ ನೋಡ್ಕೊಂಡು ಹೋಗಿರ್ತಾರೆ. ಸೊ ಆನ್ ದ ಡೇ ಆಫ್ ಅಫೆನ್ಸು ರಾತ್ರಿ ಹೊತ್ತು ಬಂದುಬಿಟ್ಟು ಅಲ್ಲೆಲ್ಲ ಹುಡುಗರೆಲ್ಲ ಮಲಗಿದಾಗ ಅದನ್ನು ತೊಗೊಂಡೋಗಿ 5th ನೈಟ್ ಆ್ಯಂಡ್ 6th ಅರ್ಲಿ ಮಾರ್ನಿಂಗ್ ಅಫೆನ್ಸ್ ಆಗಿದೆ. 8ನೇ ತಾರೀಕಿಗೆ ಹೋಗಿಬಿಟ್ಟೇ ಆ ಮೂರ್ತಿಯನ್ನು 4 ತುಂಡುಗಳನ್ನಾಗಿ ಮಾಡಿ ಮೆಲ್ಟ್ ಮಾಡಿ ಅದನ್ನು ಡಿಸ್ಪೋಸ್ ಮಾಡಿರ್ತಾರೆ. ಯಾಕಂದರೆ ಮೊದಲನೇ ಆರೋಪಿ ಏನಿದ್ದಾನೆ ಇವನು ಮುಂಚೆ ಒಂದು ಸ್ವಲ್ಪ ಬಂಗಾರದ ಅಂಗಡಿಯಲ್ಲಿ, ಬೆಳ್ಳಿ ಅಂಗಡಿಯಲ್ಲಿ ಕೆಲಸ ಮಾಡಿನೂ ಕೂಡ ಇವನಿಗೆ ರೂಢಿ ಇರುತ್ತೆ. ತದನಂತರ ಬೇಸ್ಡ್ ಅಪಾನ್ ಲಾಟ್ ಆಫ್ ಹ್ಯೂಮನ್ ಎಫರ್ಟ್ಸು, ಸೊ ಸಾಕಷ್ಟು ತನಿಖೆಯಲ್ಲಿ ಎಫರ್ಟ್ಸ್ಗಳನ್ನ ಮಾಡಿ ಇವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಸುಮಾರು 15 ಡೇಸ್ ಅಹಮದಾಬಾದಲ್ಲೇ ನಮ್ಮ ತನಿಖಾ ತಂಡ ಅಲ್ಲೇ ಇದ್ದು ಈ ಆರೋಪಿಗಳನ್ನ ಪತ್ತೆ ಮಾಡಿ ತೊಗೊಂಬಂದಿದ್ದಾರೆ. ಸೊ ಏನು ಡಿಸ್ಪೋಸ್ ಮಾಡಿದ್ರು, ಸೊ ಡಿಸ್ಪೋಸ್ ಮಾಡಿದವ್ರ ಕಡೆ ಅಂದರೆ ಈ ಗಟ್ಟಿ ಬೆಳ್ಳಿ ಸುಮಾರು 23 kg 1 kg ಗಟ್ಟಿ ಬೆಳ್ಳಿ ಇದೆ, ಮತ್ತು 4 kg ಕೂಡ ಅದು ಮೂರ್ತಿ ತುಂಡು ಮಾಡಿದಂಥ ಬೆಳ್ಳಿನೂ ಕೂಡ ಸಿಕ್ಕಿದೆ. ಸೊ 100% ರಿಕವರಿ ಆಗಿದೆ. ತನಿಖಾ ತಂಡ ಸುಮಾರು 1 ತಿಂಗಳಕ್ಕಿಂತಲೂ ಹೆಚ್ಚು ಇದರಲ್ಲಿ ಶ್ರಮ ವಹಿಸಿ ಇದನ್ನು ಪತ್ತೆ ಮಾಡಿದ್ದಾರೆ.